ನಮಸ್ಕಾರ ಎಲ್ಲರಿಗೂ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಏಷ್ಯಾ ಕಪ್ 2025 ಇನ್ನೇನು ಬಂದೇ ಬಿಟ್ಟಿತ್ತು. ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 28 ತನಕ UAEಯ ಅಬುದಾಬಿ ಮತ್ತು ದುಬೈ ಸ್ಟೇಡಿಯಂ ಅಲ್ಲಿ ಏಷ್ಯಾ ಕಪ್ 2025 ಶುರು ಆಗ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ನಿನ್ನೆ ಭಾರತದ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಎಸ್, ಇದು 20 ಓವರ್ಗಳ ಮ್ಯಾಚ್ ಆಯ್ತು. T20 ಏಷ್ಯಾ ಕಪ್ T20 ಫಾರ್ಮ್ಯಾಟ್. ಸೊ ಆದ್ದರಿಂದ ODI ಫಾರ್ಮ್ಯಾಟ್ ಅಂತ ಅಂದ್ಕೊಂಡು ಬ್ರೋ ಕೊಹ್ಲಿ ಇಲ್ವಾ, ಬ್ರೋ ರೋಹಿತ್ ಶರ್ಮಾ ಇಲ್ವಾ ಅಂತ ಕಮೆಂಟ್ ಹಾಕ್ಬೇಡಿ. ಇದು T20 ಮಾದರಿಯ ಒಂದು ಏಷ್ಯಾ ಕಪ್ ಆಗಿರುತ್ತದೆ. ಸೊ T20 ಅಂದ್ಕೊಳ್ಳೆ ನಮ್ಗೆ ಗೊತ್ತಾಯ್ತು, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಒಂದು ಏನು ಈಗ 15 ಪ್ಲೇಯರ್ಸ್ ಅನ್ನ ಸಿಲೆಕ್ಟ್ ಮಾಡಿದ್ದಾರೆ, ಮತ್ತೆ ರಿಸರ್ವ್ ಪ್ಲೇಯರ್ಸ್ ಅನ್ನು ಕೂಡ ಸಿಲೆಕ್ಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತು ಏನೇನಾಗಿದೆ ಅಂತ. ಬಟ್ ಸ್ಟಿಲ್ ಸುಮ್ಮನೆ ನಾನು ಪಠಾರ್ ಅಂತ ತೋರಿಸ್ತೇನೆ. ಸ್ಕ್ವಾಡ್ ಸೂರ್ಯಕುಮಾರ್ ಯಾದವ್ ಅವ್ರ ಕ್ಯಾಪ್ಟನ್, ಶುಭ್ಮನ್ ಗಿಲ್ ಅವರು ವೈಸ್ ಕ್ಯಾಪ್ಟನ್, ಇದ್ರ ಬಗ್ಗೆ ಮಾತಾಡ್ತೇನೆ. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಅವರು ಕ್ಲಿಕ್ ಆಗಿದ್ದಾರೆ, ಈ ಒಂದು ಮಾದರಿಯಲ್ಲಿ ಕ್ಲಿಕ್ ಆಗಿದ್ದಾರೆ. ಸೊ ಆದ್ರಿಂದ ಅವರನ್ನ ರಿಟೈನ್ ಮಾಡಿದ್ದಾರೆ. ತಿಲಕ್ ವರ್ಮಾ ಅವರು ಲಾಸ್ಟ್ 7 ಮ್ಯಾಚಲ್ಲಿ 200 ಹೊಡೆದಿದ್ದಾರೆ. ಐ ಥಿಂಕ್ ಸೌತ್ ಆಫ್ರಿಕಾದ ಒಂದು ಸೀರೀಸ್ ಅಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಅವರಿಗೆ ಸಿಕ್ಕಿತ್ತಂತ ಭಾವಿಸ್ಕೊಳ್ತೇನೆ ನಾನು. ಮತ್ತೆ ರಿಂಕು ಸಿಂಗ್ IPL ಅಲ್ಲಿ ತೀರಾ ಕೆಟ್ಟದಾಗಿತ್ತು ಅವರ ಫಾರ್ಮ್, ಅವರು ರಿಟೈನ್ ಮಾಡಿಕೊಂಡಿದ್ದಾರೆ ತಮ್ಮ ಪ್ಲೇಸ್ ಅನ್ನ. ಹಾರ್ದಿಕ್ ಪಾಂಡ್ಯ ಮೇನ್ ಆಲ್ರೌಂಡರ್, ಅವರಿಗೆ ವೈಸ್ ಕ್ಯಾಪ್ಟನ್ಶಿಪ್ ಕೊಡಲಿಲ್ಲ. ಶಿವಮ್ ದುಬೆ ಅಗೇನ್ IPL ಫಾರ್ಮ್ ಅಂತ ಬಂದ್ರೆ ಅವರಿದು ಒಳ್ಳೆ ಇರಲಿಲ್ಲ ಈ ಸಲದ IPL. ಮತ್ತೆ ಸ್ಪಿನ್ನರ್ಸ್ ಆಗಿ ಕುಲ್ದೀಪ್ ಯಾದವ್ ಮತ್ತೆ ಪ್ರಮುಖ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, ಹೇಗೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅಥವಾ ಮೋರ್ ಆಫ್ ಅ ಬ್ಯಾಟ್ಸ್ಮನ್ ಬಟ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, ಹಾಗೆ ಈ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್ ಅವರು, ಮತ್ತೆ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ. ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಸಿಗೋದು ಡೌಟ್ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹರ್ಷಿತ್ ರಾಣಾ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಸಿರಾಜ್ ಅಣ್ಣ ಎಲ್ಲ ಇಲ್ಲ, ಹರ್ಷಿತ್ ರಾಣಾ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. KKR ಕೃಪಾ ಕಟಾಕ್ಷ ಮೇ ಬಿ ಆರ್ ಮೇ ನಾಟ್ ಬಿ. ಹರ್ಷದೀಪ್ ಸಿಂಗ್ ಅವರು T20 ಮಾದರಿಯಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಇಂಡಿಯಾ ಪಾಲಿಗೆ. ಸೊ ನೋ ಬ್ರೈನರ್, ಹರ್ಷದೀಪ್ ಸಿಂಗ್ ಅವರು ಖಂಡಿತವಾಗಿ ಸ್ಕ್ವಾಡ್ ಅಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೆವು. ಹರ್ಷದೀಪ್ ಸಿಂಗ್ ಅವರಿದ್ದಾರೆ. ಕುಲ್ದೀಪ್ ಯಾದವ್ ಅವರಿಗೆ ಇನ್ನೊಬ್ಬ ಸ್ಪಿನ್ನರ್ ಆಗಿ ಒಂದು ಕಾಣಿಸ್ಕೊಳ್ಳಿಕ್ಕೆ ವರುಣ್ ಚಕ್ರವರ್ತಿ ಅವರು, ಮತ್ತೆ ಜಸ್ಪ್ರೀತ್ ಬುಮ್ರಾ ಅವರು. ಈಗ ನೋಡಿ ಅಲ್ಲಿ ಟೆಸ್ಟ್ ಸ್ಕ್ವಾಡ್ ಅಲ್ಲಿ 5 ಟೆಸ್ಟ್ ಆಡಿರಲಿಲ್ಲ, 3 ಟೆಸ್ಟ್ ಮ್ಯಾಚ್ ಆಡಿರೋದು. ಸೊ ಏಷ್ಯಾ ಕಪ್ ಆಡುದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಬಟ್ ಎಸ್, ಅವರು ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ, ಡೈರೆಕ್ಟ್ ಪ್ಲೇಯಿಂಗ್ 11ಗೆ ಬರ್ತಾರೆ. ಈಗ ನೀವು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನು, ಶ್ರೇಯಸ್ ಅಯ್ಯರ್ ಅವರಿಗೆ ಚಾನ್ಸ್ ಸಿಗ್ತದೆ. ಶುಭ್ಮನ್ ಗಿಲ್ ಅವ್ರನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಪ್ಲೇಯಿಂಗ್ 11 ಅಂದ್ರೆ ಪ್ಲೇಯಿಂಗ್ 15 ಅಲ್ಲಿ. ಯಾಕೆಂದ್ರೆ ಒಂದು ಹೇಳ್ತಾನೆ, ನಿಮ್ಗೆ ಎಷ್ಟು ಕರೆಕ್ಟ್ ಆಗಿ ಫಾಲೋ ಮಾಡಿದಿರಿಲ್ಲ ಅಂತ ಗೊತ್ತಿಲ್ಲ. ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ, ಹಾಗೆ ಜೈಸ್ವಾಲ್ ಮತ್ತೆ ಗಿಲ್, ಈ ಒಂದು ಪೇರ್ ಅನ್ನ ರೊಟೇಷನ್ ಆಧಾರದಲ್ಲಿ ಸ್ವಲ್ಪ ಟ್ರೈ ಮಾಡಿದ್ರು, ಯಾವ ಓಪನಿಂಗ್ ಕಾಂಬಿನೇಷನ್ ಕ್ಲಿಕ್ ಆಗ್ತದೆ ಅಂತ. ಕೊನೆಗೊಂದು ನಿರ್ಣಯಕ್ಕೆ ಬಂದ್ರು, ಇಲ್ಲ ನಮ್ಗೆ ಅಭಿಷೇಕ್ ಶರ್ಮಾ ಮತ್ತೆ ಸ್ಯಾಮ್ಸನ್ ಅವರು ತುಂಬಾ ಜಾಸ್ತಿ ವರ್ಕ್ ಆಗ್ತಾ ಇದ್ದಾರೆ, ಇವರನ್ನೇ ಕಂಟಿನ್ಯೂ ಮಾಡುವಂತ ಸ್ವಲ್ಪ ಜಾಸ್ತಿ ಸೀರೀಸ್ಗೆ ಈ ಒಂದು ಪೇರ್ ಅನ್ನೇ ಕಂಟಿನ್ಯೂ ಮಾಡಿದ್ರು. ಈವನ್ ನೀವು ಜೈಸ್ವಾಲ್ ಮತ್ತೆ ಗಿಲ್ ಅವ್ರನ್ನ ತಗೊಂಡ್ರು ಕೂಡ ಜಾಸ್ತಿ ಕ್ಲಿಕ್ ಆಗಿದ್ದು ಆ ಒಂದು ಪೇರ್ ಅಲ್ಲಿ ಜೈಸ್ವಾಲ್. ಸೊ ಆದ್ರಿಂದ ಬರೀ ಒಂದು ಏನ್ ಹೇಳುದು, ಕಂಟಿನ್ಯೂಟಿ ಆಧಾರದಲ್ಲಿ IPL ಫಾರ್ಮ್ ಎಲ್ಲ ಬಿಟ್ಟಾಕಿ. ಯಾಕಂತಂದ್ರೆ ಮ್ಯಾನೇಜ್ಮೆಂಟ್ ಹೇಳಿರೋದು, ಅಗರ್ಕರ್ ಅವರು ಅದೆಲ್ಲ ಏನ್ ಹೇಳಿದ್ದಾರೆ ಅಂತಂದ್ರೆ ಪ್ಲೇಯಿಂಗ್ 15 ಅನೌನ್ಸ್ ಮಾಡಿದ ಮೇಲೆ ನಾವು ಕಂಟಿನ್ಯೂಟಿ ಆಧಾರದಲ್ಲಿ ಸಿಲೆಕ್ಟ್ ಮಾಡಿದ್ದೇವೆ ಪ್ಲೇಯರ್ಸ್ ಅನ್ನ, ಪ್ಲೇಯಿಂಗ್ ಏನು ಈ 15 ಅನ್ನ ಅಂತ. ಸೊ ಕಂಟಿನ್ಯೂಟಿ ಆಧಾರದಲ್ಲಿ ನೋಡಿದ್ರೆ ಗಿಲ್ ಅವರು ಪ್ಲೇಯಿಂಗ್ 15 ಅಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ತಾ ಇರಲಿಲ್ಲ. ಹಬ್ಬ ಬಂದ್ರೆ ಜೈಸ್ವಾಲ್ ಅವರು ಬರ್ತಾ ಇದ್ರು. ಸೊ ಅವರನ್ನ ಕರೆತಂದು ಡೈರೆಕ್ಟ್ ವೈಸ್ ಕ್ಯಾಪ್ಟನ್ಶಿಪ್ ಕೊಟ್ಟಿರೋದು ಸ್ವಲ್ಪ ಜಾಸ್ತಿ ಫೇವರಿಟಿಸಮ್ ಆಯ್ತಾ ಅಂತ ಅನಿಸ್ತದೆ. ಫ್ಯಾಂಟಾಸ್ಟಿಕ್ ಪ್ಲೇಯರ್, ಅದ್ರಲ್ಲಿ ಡೌಟೇ ಇಲ್ಲ. ಈಗ ಏಷ್ಯಾ ಕಪ್ ಅಲ್ಲಿ ಹೈಯೆಸ್ಟ್ ರನ್ ಗೆಟರ್ ಅವರಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಈಗ ನಾನೇನೋ ಮಾತನಾಡಿದೆ ಅಂತ ಅಂದ ಮಾತ್ರಕ್ಕೆ ನಂಗೆ ಗಿಲ್ ಕಂಡ್ರೆ ಆಗುದಿಲ್ಲ ಅಂತೆಲ್ಲ ಅಲ್ಲ. ಬಟ್ ಪ್ರಸಕ್ತ ವಿದ್ಯಮಾನಗಳನ್ನ ನೋಡಿದಾಗ ಶ್ರೇಯಸ್ ಅಯ್ಯರಿಗೆ ಅನ್ಯಾಯ ಆಗಿದೆ ಅನ್ನೋದಂತೂ ಖಂಡಿತ ಸತ್ಯ. ಅವ್ರದ್ದು ರಣಜಿ ಆಗಿರ್ಬೋದು, ಇರಾನಿ ಕಪ್ ಅದು ಏನೇನು ಇರ್ತದಲ್ಲ, ಅದರಲ್ಲಿ ಫಾರ್ಮ್ ಒಳ್ಳೆ ಇತ್ತು, ಸ್ಟ್ರೈಕ್ ರೇಟ್ ಒಳ್ಳೆ ಇತ್ತು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಬಂದು ಭಯಂಕರ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಕ್ಲಿಕ್ ಆಗಿದ್ರು 50 ಓವರ್ಸ್ ಫಾರ್ಮ್ಯಾಟ್ ಅಲ್ಲಿ. IPL ನೀವು ಕನ್ಸಿಡರ್ ಮಾಡಿ 600+ ರನ್ ಹೊಡೆದಿದ್ರು, ಭಯಂಕರ ಕ್ಯಾಪ್ಟನ್ಶಿಪ್ ಮಾಡಿದ್ರು. ಎಷ್ಟೋ ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ಅನ್ನ ಫೈನಲ್ಗೆ ತಗೊಂಡು ಹೋದ್ರು. ಕೊನೆಗೆ RCB ಅಗೇನ್ಸ್ಟ್ ಫೈನಲ್ ಅಲ್ಲಿ ಸೋತ್ರು, ಅದು ಬಿಟ್ಟಾಕಿ, ಬಟ್ ಫೈನಲ್ಗೆ ಕರ್ಕೊಂಡು ಹೋದ್ರು. ಸೊ ಇನ್ನೇನು ಮಾಡಬೇಕು, ಒಬ್ಬ ಪ್ಲೇಯರ್ ಮಿಡ್ಲ್ ಆರ್ಡರ್ಗೆ ಹೇಳಿ ಮಾಡಿಸಿದಂತಹ ಆಟಗಾರ ಆಗಿತ್ತು ಶ್ರೇಯಸ್ ಅಯ್ಯರ್ ಅವರು. ಅವರನ್ನ ರಿಸರ್ವ್ ಪ್ಲೇಯರ್ ಅಲ್ಲಿ ಕೂಡ ಇಡ್ಲಿಲ್ಲ. ನೀವು ಕಂಟಿನ್ಯೂಟಿ ಆಧಾರ ಅಂತ ಹೇಳ್ತಿರಲ್ಲ, ಕಂಟಿನ್ಯೂಟಿ ಆಧಾರ ಮಾತಾಡೋದಿದ್ರು ಕೂಡ ನೋಡಿ, ಶಿವಮ್ ದುಬೆ ಅವರನ್ನ ಏನು ಭಾರತ ತಂಡ ಏನು ಆಲ್ರೌಂಡರ್ ತರ ಏನು ನೋಡ್ತಾ ಇಲ್ಲ. ಅಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತೆ ಅಕ್ಷರ್ ಪಟೇಲ್ ಅವರಿದ್ದಾರೆ. ಸೊ ಶಿವಮ್ ದುಬೆ ಬದಲು
ಪ್ರಾಪರ್ ಬ್ಯಾಟ್ಸ್ಮನ್. ಶ್ರೇಯಸ್ ಅಯ್ಯರ್ ಅವ್ರನ್ನೇ ಆಡಿಸ್ಬೋದಿತ್ತು, ಯಾಕಂದರೆ ಅವ್ರು ಅಷ್ಟು ಪ್ರೂವ್ ಮಾಡಿದ್ದಾರೆ. ಪ್ರೂವ್ ಮಾಡಿದ ಮೇಲೆ ಸಹ ಅವರಿಗೆ ಅವಕಾಶ ಸಿಗದಿದ್ದಾಗ ಒಂಚೂರು ಇದೆಂತ ಬರ್ರೆ ಅಂತ ಅನ್ನಿಸ್ತದೆ. ರಿಸರ್ವ್ ಪ್ಲೇಯರಲ್ಲಿ ಅಟ್ಲೀಸ್ಟ್ ಜೈಸ್ವಾಲ್ ಅವ್ರನ್ನ ಸಿಲೆಕ್ಟ್ ಮಾಡಿದ್ದಾರೆ, ಅವರಿಗೆ ಚಾನ್ಸ್ ಸಿಗೋದಿಲ್ಲ. ಇಲ್ಲಿ ಆಲ್ರೆಡಿ 15 ಉಂಟು. ಈ 15ನಲ್ಲಿ ಯಾರಿಗಾದ್ರೂ ಇಂಜುರಿ ಆದರೆ ಸುಮ್ಮನೆ ಈ 15ನಲ್ಲಿ ಕಾಣಿಸ್ಕೊಳ್ತಾರೆ ಜೈಸ್ವಾಲ್ ಬಿಟ್ಟರೆ. ಇಲ್ಲದ್ರೆ ರಿಸರ್ವ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋದು ಏನು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದರೆ ಇಲ್ಲಿ ಯಾರಿಗೆ ಮತ್ತೆ ಪುನಃ ಇಂಜುರಿ ಆಗೋ ಥರ ಅಂತೂ ನನಗೇನು ಕಾಣ್ತಾ ಇಲ್ಲ. ಇನ್ನೊಂದು ಫೋಟೋ ತೋರಿಸ್ತೇನೆ, ಕ್ರಿಕ್ ಇನ್ಫೋದಲ್ಲಿ ಬಂದಂಥ ಫೋಟೋ. ಸೊ ಯಾರಿಗೆ ಪಕ್ಕ ಚಾನ್ಸ್ ಸಿಗ್ತದೆ ಅಂತ, ಅಫ್ಕೋರ್ಸ್ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ನು, ಮತ್ತು ಗಿಲ್ ವೈಸ್ ಕ್ಯಾಪ್ಟನ್ ಆದಮೇಲೆ ಆಬ್ವಿಯಸ್ಲಿ ಅವರನ್ನು ಆಡಿಸ್ಲೇಬೇಕು ಪ್ಲೇಯಿಂಗ್ 11ನಲ್ಲಿ. ಅವ್ರ ಕ್ರಿಕ್ ಇನ್ಫೋ ಪ್ರಕಾರ ಗಿಲ್ ಅವರು ಓಪನರ್ ಅಂತ. ನನ್ನ ಪ್ರಕಾರ ತಿಲಕ್ ವರ್ಮಾ ಅವ್ರನ್ನ ಡ್ರಾಪ್ ಮಾಡಿ ಗಿಲ್ ಅವ್ರನ್ನ 1 ಡೌನಲ್ಲಿ ಆಡಿಸ್ತಾರೆ. ಓಪನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡೋದಿಲ್ಲ. ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಖಂಡಿತ ಅವ್ರು ಓಪನರ್ಸ್ ಆಗಿ ಬರ್ತಾರೆ. ಬಟ್ ಸ್ಯಾಮ್ಸನ್ ಮೇಲೆ ಮತ್ತೆ ಪುನಃ ತೂಗುಗತ್ತಿ, ಅವ 2 ಮ್ಯಾಚ್ ಚಂದ ಮಾಡಿ ಆಡಿದ್ರೆ ತೆಗೆದು ಎಸ್ದು ಗಿಲ್ ಅವ್ರನ್ನ ಓಪನರ್ ಆಗಿ ಮಾಡಿ ತಿಲಕ್ ವರ್ಮಾ ಅವ್ರನ್ನ ಹೇಳ್ಕೊಂಡು ಬರ್ತಾರೆ. ಈ ಥರದ ಪಾಲಿಟಿಕ್ಸ್ ತುಂಬ ಆಗ್ತಾ ಇರ್ತದೆ. ನಾನು ಅದ್ರ ಬಗ್ಗೆ ಮತ್ತೆ ಪುನಃ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ನಮಗೆ ಗೊತ್ತಿಲ್ಲದೆ ನಾವು ಮಾತಾಡಬಾರ್ದು ಅನ್ನುವಂಥ ಒಂದು ನಿರ್ಣಯಕ್ಕೆ ನಾ ಬಂದಿದ್ದೇನೆ. ಸೊ ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಓಪನರ್ ಆಗಿ ಬರ್ಬೋದು, ಶುಭ್ಮನ್ ಗಿಲ್ ಅವರು 1 ಡೌನು, ಅದಾದಮೇಲೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರಿಂಕು ಸಿಂಗ್ ಅವರನ್ನು ಫಿನಿಷರ್ ಆಗಿ ಕಂಟಿನ್ಯೂ ಮಾಡ್ತಾರೆ ಅಂತ ಭಾವಿಸಿದ್ದೇನೆ. ಅವರದು ಪ್ರೆಸೆಂಟ್ ಫಾರ್ಮ್ ಎಲ್ಲ ಒಳ್ಳೆದಿಲ್ಲ. ಪ್ರೆಸೆಂಟ್ ಏನು ಇದಾಯಿತು, IPL ಎಲ್ಲ ಆಯಿತು, ಅದರಲ್ಲಿ ಚಂದ ಮಾಡಿ ಆಡಲಿಲ್ಲ ಅಥವಾ ಅವಕಾಶ ಸಿಗಲಿಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಲಾಸ್ಟ್ ಇಯರ್ IPL ಕಂಪೇರ್ ಮಾಡಿದರೆ ಈ ಇಯರ್ IPL ಅಲ್ಲಿ ಅವ್ರಿಗೆ ಜಾಸ್ತಿ ಅವಕಾಶ ಸಿಕ್ಕಿತ್ತು ಆ್ಯಕ್ಚುಲಿ. ಬಟ್ ಅವರ ಫಾರ್ಮ್ ಒಳ್ಳೆ ಇರಲಿಲ್ಲ. ಬಟ್ ಅವ್ರನ್ನ ಆ್ಯಸ್ ಅ ಫಿನಿಷರ್ ತಂಡ ನೋಡ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸೊ 5 ಡೌನ್ ಅಥವಾ ನಂಬರ್ 7ನಲ್ಲಿ ಅವರನ್ನು ಆಡಿಸ್ತಾರೆ ಆ್ಯಸ್ ಅ ಫಿನಿಷರ್. ಮತ್ತು 8 ಮತ್ತು 9 ಇಲ್ಲಿ ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಅವರು ಬರ್ಬೋದು. ಸ್ಪಿನ್ ಪಿಚ್ ಆದರೆ 3 ಸ್ಪಿನ್ನರ್ಸನ್ನು ಆಡಿಸ್ಬೋದಪ್ಪ. ಅಕ್ಷರ್ ಪಟೇಲ್ ಇದ್ದಾರೆ ಆಲ್ರೆಡಿ, ಒಬ್ಬ ಸ್ಪಿನ್ ಆಲ್ರೌಂಡರ್. ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಅವ್ರನ್ನ ಆಡಿಸ್ಬೋದು ಆ್ಯಸ್ ಸ್ಪಿನ್ನರ್. ಮತ್ತು ಜಸ್ಪ್ರೀತ್ ಬುಮ್ರಾ ಅವರಿಗೆ ಸಾಥ್ ಕೊಡಲಿಕ್ಕೆ ಆಫ್ಕೋರ್ಸ್ ಹರ್ಷದೀಪ್ ಸಿಂಗ್ ಅವರು ಬರ್ತಾರೆ. ಸೊ ಹರ್ಷಿತ್ ರಾಣಾ ಅವರಿಗೆ ಸದ್ಯಕ್ಕೆ ನಾನು ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗ್ತದೆ ಅಂತ ನಾನು ಭಾವಿಸ್ಕೊಳ್ತಾ ಇಲ್ಲ. ಯಾಕಂತಂದರೆ ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ 2 ಫಾಸ್ಟ್ ಬೌಲರ್ಸ್, ಮತ್ತು ಹಾರ್ದಿಕ್ ಪಾಂಡ್ಯ ಅವರಿದ್ದಾರೆ. ಸೊ ಅಲ್ಲಿ ಆಯಿತು 3 ಫಾಸ್ಟ್ ಬೌಲರ್ಸ್, 3 ಸ್ಪಿನ್ನರ್ಸ್. ಸೊ ಬ್ಯಾಕಪ್ ಗೀಕಪ್ ಎಲ್ಲ ಆಯಿತು. ಇನ್ನೂ ಸಹ ಎಕ್ಸ್ಟ್ರಾ ಬೌಲರ್ ಬೇಕು ಅಂತಿದ್ರೆ ಅಭಿಷೇಕ್ ಶರ್ಮಾ ಅವರಿದ್ದಾರೆ ಬಾಲ್ ಹಾಕಲಿಕ್ಕೆ. ಸ್ಕ್ವಾಡು ಒಳ್ಳೆ ಉಂಟು, ಅದರ ಬಗ್ಗೆ ಏನು ಡೌಟ್ ಇಲ್ಲ ನನಗೆ. ಒಳ್ಳೆ ಸ್ಕ್ವಾಡ್. ಏಷ್ಯಾ ಕಪ್ಪು ನನ್ನ ಪ್ರಕಾರ ಭಾರತ ವಿನ್ ಆಗ್ತದೆ. ಬಟ್ ಶುಭ್ಮನ್ ಗಿಲ್ ಸಡನ್ನಾಗಿ ಥೈ ಅಂತ ಬಂದು ಅವರಿಗೆ ವೈಸ್ ಕ್ಯಾಪ್ಟನ್ಶಿಪ್ ಕೊಟ್ಟಾಗ ಎಲ್ಲಿಯೋ ಒಂಚೂರು ನಂಗೆ ಹಾಗೆ ಅನ್ನಿಸ್ತಾ ಇದೆ. ಅಯ್ಯರಿಗೆ ಮೋಸ ಆಯಿತು ಅಂತ ನನಗೆ ಪರ್ಸನಲಿ ಅನ್ನಿಸ್ತಾ ಇರೋದು. ಈವನ್ ಅಶ್ವಿನ್ ಅವರು ಹೇಳಿದ್ದಾರೆ ಅಯ್ಯರ್ ಮತ್ತು ಜೈಸ್ವಾಲ್ ಅವ್ರನ್ನ ಸಿಲೆಕ್ಟ್ ಮಾಡಲಿಲ್ವಾ ಅಂತ. ಜೈಸ್ವಾಲ್ ಪ್ಲೇಯಿಂಗ್ 15ನಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಅಗೇನ್ ಇಲ್ಲಿ ಪ್ಲೇಸ್ ಇಲ್ಲ ಮಾರ, ಯಾರನ್ನು ತೆಗಿತೀರಿ? ಸ್ಯಾಮ್ಸನ್ ಕೂಡ 100 ಎಲ್ಲ ಹೊಡೆದಿದ್ದಾರೆ. ಇದು ಅಭಿಷೇಕ್ ಶರ್ಮಾ ಅವರು ಐ ಥಿಂಕ್ T20 ಮಾದರಿಯಲ್ಲಿ ನಂಬರ್ 1 ಬ್ಯಾಟ್ಸ್ಮನ್. ತಿಲಕ್ ವರ್ಮಾ ಅವರು ಸ್ವಲ್ಪ ಅಂದರೆ ರ್ಯಾಂಕಿಂಗ್ ವೈಸ್ ಈಸ್ ಗುಡ್. ಸೊ ಜೈಸ್ವಾಲ್ ಅವ್ರನ್ನ ಎಲ್ಲಿ ಫಿಟ್ ಮಾಡ್ತೀರಿ? ಭಾರಿ ತಲೆನೋವಿನ ವಿಚಾರ. ಆ್ಯಂಡ್ ಟು ಬಿ ಆನೆಸ್ಟ್ ಸಿಲೆಕ್ಟರ್ಸಿಗೆ ಸಹ ಸೈಕ್ ಆಗಿರ್ತದೆ, ಯಾರನ್ನು ಸಿಲೆಕ್ಟ್ ಮಾಡೋದು, ಯಾರನ್ನು ಬಿಡೋದು, IPL ಫಾರ್ಮ್ ನೋಡಬೇಕಾ ಅಥವಾ ಕಂಟಿನ್ಯೂಟಿ ನೋಡಬೇಕಾ? ಯಾಕಂದರೆ ಇಲ್ಲಿಯ ತನಕ T20 ಸ್ಕ್ವಾಡ್ ಇದೆಲ್ಲ ನೋಡಿದಾಗ, ನಾವು ಸ್ಕ್ವಾಡ್ಸ್ ನೋಡಿದಾಗ IPL ಪರ್ಫಾರ್ಮೆನ್ಸ್ ಮೇಲೆ ಬರ್ತಾ ಇದ್ರು. ಅಭಿಷೇಕ್ ಶರ್ಮಾ ಅವರಿಗೆ ಚಾನ್ಸ್ ಸಿಕ್ಕಿದ್ದಾಗಿರ್ಬೋದು, IPL ಪರ್ಫಾರ್ಮೆನ್ಸ್ ಮೇಲೆ ಅವರಿಗೆ ತಂಡದಲ್ಲಿ ಅಂದರೆ ಒಂದು ಅವಕಾಶ ಸಿಕ್ಕಿದ್ದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಲಿಕ್ಕೆ. ಹಾರ್ದಿಕ್ ಪಾಂಡ್ಯ ಅವರು ಕರಿಯರ್ ಆರಂಭಿಸಿದ್ದು ಅವರ IPL ಪರ್ಫಾರ್ಮೆನ್ಸ್ ಇಂದವೇ. ಹಾಗೆ IPL ಪರ್ಫಾರ್ಮೆನ್ಸ್ ಇಂದ ಸುಮಾರು ಜನ ಬಂದಿದ್ದಾರೆ. ತಿಲಕ್ ವರ್ಮಾ IPL ಪರ್ಫಾರ್ಮೆನ್ಸ್ ಇಂದ ಅವರು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ದು. ಸೊ ಅದನ್ನೆಲ್ಲ ನೋಡಿದಾಗ IPL ಪರ್ಫಾರ್ಮೆನ್ಸ್ ಒಳ್ಳೆ ಉಂಟಲ್ಲ ಶ್ರೇಯಸ್ ಅಯ್ಯರ್ ಅವರದು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ತಲೆನೋವು ಯಾಕೆ ಅಂತಂದರೆ ಇದು ಏನು ಮ್ಯಾನೇಜ್ಮೆಂಟಿಗೆ 2 ಬಲಿಷ್ಠ ಟೀಮ್ ರೆಡಿ ಮಾಡ್ಬೋದು, ಅಷ್ಟು ಸ್ಟ್ರೆಂತ್ ಉಂಟು. ನಮ್ಮ ಏನು ಯಂಗ್ ಪ್ಲೇಯರ್ಸ್ ಏನಿದ್ದಾರೆ, ಇದೇ ಥರದ ಒಂದು ಪ್ಲೇಯಿಂಗ್ 15 ತಲೆ ಮೇಲೆ ಹೊಡೆದಾಗ ಇನ್ನೊಂದು ಪ್ಲೇಯಿಂಗ್ 15 ರೆಡಿ ಮಾಡ್ಬೋದು. KL ರಾಹುಲ್, ಜೈಸ್ವಾಲ್, ಶ್ರೇಯಸ್ ಅಯ್ಯರ್, ಸಾಯಿ ಸುದರ್ಶನ್ ಅವ್ರದ್ದು IPL ಫಾರ್ಮೆಲ್ಲ ಒಳ್ಳೆ ಉಂಟು. ಆ ಥರದ ಇನ್ನೊಂದು ಭರ್ಜರಿ ಪ್ಲೇಯಿಂಗ್ 15 ರೆಡಿ ಮಾಡ್ಬೋದು ಬಿಷ್ಣಾಯ್ ಇವರನ್ನೆಲ್ಲ ಹಾಕ್ಕೊಂಡು. ಸೊ ಖಂಡಿತ ತಲೆ ಖರ್ಚು ಮಾಡಿರ್ತಾರೆ ಯಾರನ್ನು ಹಾಕೋದು ಯಾರನ್ನು ಬಿಡೋದಂತ. ಸ್ಕ್ವಾಡ್ ಲುಕ್ ಸಾಲಿಡ್. ಬಟ್ ಒಂದೇ ವಿಚಾರ, ಶ್ರೇಯಸ್ ಅಯ್ಯರ್ಗೆ ಸ್ವಲ್ಪ ಅನ್ಯಾಯ ಆಯಿತು. ಸ್ವಲ್ಪ ಅಲ್ಲ, ತುಂಬ ಅನ್ಯಾಯ ಆಯಿತು ಅಂತ ನಂಗೆ ಅನ್ನಿಸ್ತಾ ಇರೋದು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.